ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಹಾಗೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇಗ ನೋಟಿಫಿಕೇಶನ್ ಬರುತ್ತದೆ. ಈ ವಿಡಿಯೋದಲ್ಲಿ GPSTR ಶಿಕ್ಷಕರ ನೇಮಕಾತಿಯಲ್ಲಿ ನಡೆದಂತಹ ಹಿಸ್ಟ್ರಿಗೆ ಸಂಬಂಧಿಸಿದಂತಹ ಕ್ವೆಶನ್ಸನ್ನು ಬಿಡಿಸೋಣ. ಮೊದಲನೆಯ ಪ್ರಶ್ನೆ, ಮೊದಲ ಜೈನ ತೀರ್ಥಂಕರರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಋಷಭನಾಥ ಅಥವಾ ಆದಿನಾಥ ಅಂತಲೂ ಕೂಡ ಕರೆಯುತ್ತಿದ್ದರು. ಆದಿನಾಥ ಅಂತಲೂ ಕೂಡ ಕರೆಯುತ್ತಿದ್ದರು. ಈ ತೀರ್ಥಂಕರರಲ್ಲಿ 24 ತೀರ್ಥಂಕರರು ಕಂಡುಬರುತ್ತಾರೆ. ಎಷ್ಟು ಜನ? 24 ತೀರ್ಥಂಕರರು ಕಂಡುಬರುತ್ತಾರೆ. 23ನೇ ತೀರ್ಥಂಕ ಪಾರ್ಶ್ವನಾಥರವರಾಗಿರುತ್ತಾರೆ. 24ನೇ ತೀರ್ಥಂಕರು ವರ್ಧಮಾನ ಮಹಾವೀರರಾಗಿರುತ್ತಾರೆ. ಇವರನ್ನು ವರ್ಧಮಾನ ಮಹಾವೀರರು ಕೂಡ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಕ್ವೆಶನ್ನು, ಇವರಲ್ಲಿ ಭಾರತಕ್ಕೆ ಮೊದಲು ಬಂದವರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಪೋರ್ಚುಗೀಸರು ಭಾರತಕ್ಕೆ ಮೊದಲು ಬಂದ ಯುರೋಪಿಯನ್ನರಾಗಿರುತ್ತಾರೆ. 1498ರಲ್ಲಿ ವಾಸ್ಕೋಡಿ ಗಾಮನು ಕೇರಳದ ಕಾಲಿಕಟ್ ಅಥವಾ ಕಲ್ಲಿಕೋಟೆಯಲ್ಲಿ ಕೇರಳದ ಕಾಲಿಕಟ್ ಅಥವಾ ಕಲ್ಲಿಕೋಟೆಯ ಮೂಲಕ ಸಮುದ್ರ ಮಾರ್ಗದ ಮುಖಾಂತರ ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ನರಾಗಿರುತ್ತಾರೆ. ಮತ್ತು ಮೊದಲು ಬಂದವರು ಪೋರ್ಚುಗೀಸರು, ಕೊನೆಯಲ್ಲಿ ಹೋದವರು ಕೂಡ ಪೋರ್ಚುಗೀಸರಾಗಿರುತ್ತಾರೆ. ಇವರು ಪೋರ್ಚುಗೀಸರು 1961ರಲ್ಲಿ ಗೋವಾವನ್ನು ಭಾರತಕ್ಕೆ ವಿಮೋಚನಾ ಮುಕ್ತವನ್ನಾಗಿ ಮಾಡಿರುತ್ತಾರೆ. ಯಾಕಂದರೆ ಗೋವಾವು ಪೋರ್ಚುಗೀಸರ ಮುಖ್ಯ ವ್ಯಾಪಾರ ಕೇಂದ್ರವಾಗಿತ್ತು. ಯಾವುದು? ಗೋವಾ ಪೋರ್ಚುಗೀಸರ ಮುಖ್ಯ ವ್ಯಾಪಾರ ಕೇಂದ್ರವಾಗಿತ್ತು. 1961ರಲ್ಲಿ ಭಾರತಕ್ಕೆ ವಿಮೋಚನೆಯುಕ್ತವನ್ನಾಗಿ ಗೋವಾವನ್ನು ಮಾಡುತ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಪೋರ್ಚುಗೀಸರು. ನೆಕ್ಸ್ಟ್ ಕ್ವೆಶನ್ನು, ನೆಪೋಲಿಯನ್ ಬೋನಪಾರ್ಟಿ ಕಾದಾಡಿದ ಕಡೆಯ ಕದನ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, 100 ದಿನಗಳ ವಾಟರ್ಲೂ ಕದನವಾಗಿದೆ. 100 ದಿನಗಳ ವಾಟರ್ಲೂ ಕದನವಾಗಿದೆ. ನೆಪೋಲಿಯನ್ ಬೋನಪಾರ್ಟಿ ಕಾದಾಡಿದ ಕಡೆಯ ಕದನವಾಗಿದೆ. ಇವರು ಫ್ರೆಂಚ್ ಕ್ರಾಂತಿಯ ನಂತರ ಅಧಿಕಾರಕ್ಕೆ ಬಂದರು. ಯಾವ ಕ್ರಾಂತಿ? ಫ್ರೆಂಚ್ ಕ್ರಾಂತಿಯ ನಂತರ ಅಧಿಕಾರಕ್ಕೆ ಬರುತ್ತಾರೆ ನೆಪೋಲಿಯನ್ ಬೋನಪಾರ್ಟಿಯು. ಇದು ಎಷ್ಟರಲ್ಲಿ ನಡೆಯುತ್ತದೆ ಅಂದರೆ ವಾಟರ್ಲೂ ಕದನ 1815ರಲ್ಲಿ ನಡೆಯುತ್ತದೆ. 1815ರಲ್ಲಿ ವಾಟರ್ಲೂ ಯುದ್ಧದಲ್ಲಿ ಸೋತು ಅಂತಿಮವಾಗಿ ಬಂಧಿತವಾಗಿ ಸೈಂಟ್ ಅಲೇನಾದಲ್ಲಿ ಮರಣವನ್ನು ಹೊಂದುತ್ತಾರೆ. ಯಾರು? ನೆಪೋಲಿಯನ್ ಬೋನಪಾರ್ಟಿಯವರು ಸೈಂಟ್ ಅಲೇನಾದಲ್ಲಿ ಮರಣವನ್ನು ಹೊಂದುತ್ತಾರೆ. ನೆಕ್ಸ್ಟ್ ಕ್ವೆಶನ್ನು, ಭೀಮ್ಬೆಟ್ಕಾದಲ್ಲಿ ಗುಹೆಗಳ ಚಿತ್ರಕಲೆಯು ಬಿಂಬಿಸುವ ಇತಿಹಾಸ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಹಳೆಯ ಶಿಲಾಯುಗ ಮತ್ತು ನವಶಿಲಾಯುಗದ್ದು. ಭೀಮ್ಬೆಟ್ಕಾದಲ್ಲಿ ಗುಹೆಗಳ ಚಿತ್ರಕಲೆಯು ಬಿಂಬಿಸುವ ಇತಿಹಾಸವಾಗಿದೆ. ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವೆಶನ್ನು, ಭಾರತದಲ್ಲಿ ಮುಸಲ್ಮಾನರ ಆಳ್ವಿಕೆಗೆ ತಳಹದಿ ಹಾಕಿದವರು. ಆಪ್ಷನ್ ಸಿ, ಮಹಮ್ಮದ್ ಗೋರಿಯು ಭಾರತದಲ್ಲಿ ಮುಸ್ಲಿಮರ ಆಳ್ವಿಕೆಗೆ ತಳಹದಿಯನ್ನು ಹಾಕುತ್ತಾರೆ. ಭಾರತಕ್ಕೆ ಮುಸ್ಲಿಮರ ಶಾಶ್ವತ ಆಡಳಿತಕ್ಕೆ ಮೂಲಭೂತ ಅಡಿಪಾಯ ಹಾಕಿದವರು ಮಹಮ್ಮದ್ ಗೋರಿ ಆಗಿರುತ್ತಾರೆ. ಮಹಮ್ಮದ್ ಗೋರಿಯವರು 1191ರಲ್ಲಿ ಮೊದಲ ತೈರನ್ ಯುದ್ಧ ಪೃಥ್ವಿರಾಜ್ ಚೌಹಾಣ್ ಮತ್ತು ಮಹಮ್ಮದ್ ಗೋರಿ ನಡುವೆ ನಡೆಯುತ್ತದೆ. ಅದರಲ್ಲಿ ಮಹಮ್ಮದ್ ಗೋರಿಯು ಹೀನಾಯವಾಗಿ ಸೋಲು ಅನುಭವಿಸುತ್ತಾರೆ. ನಂತರ 1192ರಲ್ಲಿ ಎರಡನೇ ತೈರನ್ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾಣನನ್ನು ಸೋಲಿಸಿ ಉತ್ತರ ಭಾರತದಲ್ಲಿ ಮುಸ್ಲಿಂ ಆಡಳಿತಕ್ಕೆ ದಾರಿ ತರಲಾಯಿತು. ಯಾರು? ಮಹಮ್ಮದ್ ಗೋರಿಯು ಪೃಥ್ವಿರಾಜ್ ಚೌಹಾಣನನ್ನು ಸೋಲಿಸಿ ಉತ್ತರ ಭಾರತದಲ್ಲಿ ಮುಸ್ಲಿಂ ಆಡಳಿತಕ್ಕೆ ದಾರಿ ತಂದನು. ನಂತರದಲ್ಲಿ ತನ್ನ ಸೇನಾಧಿಪತಿಗಳಾದ ಕುತುಬುದ್ದೀನ್ ಐಬಕ್, ಕುತುಬುದ್ದೀನ್ ಐಬಕ್ಕನನ್ನು ಸುಲ್ತಾನನನ್ನಾಗಿ ನೇಮಿಸಲಾಯಿತು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ. ನೆಕ್ಸ್ಟ್ ಕ್ವೆಶನ್ನು, ಭಾರತದ ಒಂದು ಭಾಗವನ್ನು ಅತ್ಯಂತ ಹೆಚ್ಚು ಕಾಲ ಆಳಿದ ಯುರೋಪಿಯನ್ ದೇಶ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಪೋರ್ಚುಗೀಸ್.
ಪೋರ್ಚುಗೀಸ್ ಸರಿಯಾದ ಉತ್ತರವಾಗಿದೆ. ಇವರು 1498ರಲ್ಲಿ ಬಂದು ಯಾರು ಪೋರ್ಚುಗೀಸರು 1498ರಲ್ಲಿ ಬಂದು 1961ರಲ್ಲಿ ಇವರು ಭಾರತ ದೇಶವನ್ನು ಬಿಟ್ಟು ಹೋಗುತ್ತಾರೆ. ಮೊದಲು ಬಂದಿದ್ದು ಪೋರ್ಚುಗೀಸರು, ಕೊನೆಯಲ್ಲಿ ಹೋದವರು ಕೂಡ ಪೋರ್ಚುಗೀಸರೇ ಆಗಿರುತ್ತಾರೆ. ನೆಕ್ಸ್ಟ್ ಕ್ವಶನ್ನು 1931ರಲ್ಲಿ ನೆಕ್ಸ್ಟ್ ಕ್ವಶನ್ನು 1931ರಲ್ಲಿ ಮಹಾತ್ಮ ಗಾಂಧೀಜಿಯವರು ಕಾನೂನುಭಂಗ ಚಳುವಳಿಯನ್ನು ಪ್ರಾರಂಭಿಸಿದ್ದು ಎಲ್ಲಿಂದ? ದಂಡಿಯಿಂದ. ಆಪ್ಷನ್ ಬಿ ದಂಡಿಯಿಂದ ಮಹಾತ್ಮ ಗಾಂಧೀಜಿಯವರು ಕಾನೂನುಭಂಗ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ. ಇದು ಮಾರ್ಚ್ 12ರಂದು 1930 ಮಾರ್ಚ್ 12ರಂದು ನಡೆಯುತ್ತದೆ. ಕಾರಣ ಈ ದಂಡಿ ಸತ್ಯಾಗ್ರಹ ಕಾನೂನುಭಂಗ ಚಳುವಳಿ ನಡೆಯುವುದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಬ್ರಿಟಿಷ್ ಸರ್ಕಾರದ ಅನ್ಯಾಯಕರ ಕಾನೂನುಗಳ, ವಿಶೇಷವಾಗಿ ಉಪ್ಪಿನ ಕಾನೂನು ಒಂದಾಗಿತ್ತು. ನೆಕ್ಸ್ಟ್ ಉಪ್ಪಿನ ಮೇಲಿನ ತೆರಿಗೆ ಕೂಡ ಆಗಿತ್ತು. ಯಾಕಂದರೆ ಉಪ್ಪಿನ ಮೇಲಿನ ತೆರಿಗೆ ಜನಸಾಮಾನ್ಯರ ಬದುಕಿಗೆ ಭಾರಿ ಹೊಡೆತವನ್ನುಂಟು ಮಾಡಿತು. ಅದೇ ಉದ್ದೇಶದಿಂದ ಮಹಾತ್ಮ ಗಾಂಧೀಜಿಯವರು ಅಲಹಾಬಾದ್ನಿಂದ ದಂಡಿಯ ತನಕ ಪಾದಯಾತ್ರೆಯನ್ನು ಮಾಡಿದರು. ಯಾರು? ಮಹಾತ್ಮ ಗಾಂಧೀಜಿಯವರು. ಸರಿಯಾದ ಉತ್ತರ ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ನು 1857ರ ದಂಗೆಯನ್ನು ಪ್ರಥಮ ಸ್ವತಂತ್ರ ಸಂಗ್ರಾಮ ಎಂದು ಉಲ್ಲೇಖಿಸಿದವರು? ಆಪ್ಷನ್ ಡಿ ವಿ ಡಿ ಸಾವರ್ಕರ್ ಅವರು 1857ರ ದಂಗೆಯನ್ನು ಪ್ರಥಮ ಸ್ವತಂತ್ರ ಸಂಗ್ರಾಮ ಎಂದು ಉಲ್ಲೇಖಿಸಿದರು. ಇದು ಮೇ 10 1857 ಮೀರತ್ನಿಂದ ಪ್ರಾರಂಭವಾಗುತ್ತದೆ. ಎಲ್ಲಿಂದ? ಮೀರತ್ನಿಂದ ಪ್ರಾರಂಭವಾಗುತ್ತದೆ. ಇದನ್ನು ಸಿಪಾಯಿ ದಂಗೆ ಅಂತಲೂ ಕೂಡ ಕರೆಯುತ್ತಾರೆ. ಯಾವುದನ್ನು? ಇದನ್ನು ಸಿಪಾಯಿ ದಂಗೆ ಅಂತಲೂ ಕೂಡ ಕರೆಯುತ್ತಾರೆ. ಇದರ ಫಲಿತಾಂಶ ಏನಾಗಿದ್ವು ಅಂತ ಕೇಳಿದರೆ ಯಾವುದು? 1857ರ ದಂಗೆಯ ಫಲಿತಾಂಶ ಏನಾಗಿದ್ವು ಅಂದರೆ 1858ರಲ್ಲಿ ಬ್ರಿಟಿಷರ ದಂಗೆ ನಿಗ್ರಹಿಸಿದರು. 1858ರ ಬ್ರಿಟಿಷರ ದಂಗೆಯನ್ನು ನಿಗ್ರಹಿಸಿದರು ಒಂದನೇದಾದರೆ. ಎರಡನೇದು ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಅಂತ್ಯವಾಯಿತು. ನೆಕ್ಸ್ಟ್ ಎರಡನೇ ಪಾಯಿಂಟು ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಅಂತ್ಯವಾಯಿತು. ನೆಕ್ಸ್ಟ್ ಮೂರನೇದು ಭಾರತ ನೇರವಾಗಿ ಬ್ರಿಟಿಷ್ ಕ್ರೌನ್ ಆಡಳಿತಕ್ಕೆ ಒಳಪಟ್ಟಿತು. ಭಾರತವು ನೇರವಾಗಿ ಬ್ರಿಟಿಷರ ಕ್ರೌನ್ ಆಡಳಿತಕ್ಕೆ ಒಳಪಟ್ಟಿತು. ಲಾಸ್ಟು ಸೈನ್ಯ ಮತ್ತು ಆಡಳಿತದಲ್ಲಿ ಬದಲಾವಣೆಗಳು ಆದವು. ಸೈನ್ಯದಲ್ಲಿ ಮತ್ತು ಆಡಳಿತದಲ್ಲಿ ಬದಲಾವಣೆಗಳಾದವು. ಯಾವುದರಿಂದ? 1857ರ ದಂಗೆಯ ನಂತರ ಇಷ್ಟು ಫಲಿತಾಂಶಗಳು ಕಂಡುಬರುತ್ತವೆ. ನೆಕ್ಸ್ಟ್ ಕ್ವಶನ್ನು ಕೆಳಗಿನ ಕಾಯ್ದೆಗಳಲ್ಲಿ ಒಂದನ್ನು ಕಪ್ಪು ಕಾಯ್ದೆ ಎಂದು ಕರೆಯಲಾಗಿದೆ. ಆಪ್ಷನ್ ಎ ರೌಲತ್ ಕಾಯ್ದೆ ಕಪ್ಪು ಕಾಯ್ದೆ ಎಂದು ಕರೆಯಲಾಗುತ್ತದೆ. ಇದು 1919ರಲ್ಲಿ ನಡೆಯುತ್ತದೆ. 1919ರಲ್ಲಿ ನಡೆಯುತ್ತದೆ. ಇದನ್ನು ಜಲಿಯನ್ ವಾಲ್ಬಾಗ್ ಹತ್ಯಾಕಾಂಡ ಅಂತಾನೂ ಕೂಡ ಕರೆಯುತ್ತಾರೆ. ಇದರ ಅಧ್ಯಕ್ಷತೆ ಯಾರು ವಹಿಸಿದ್ರಂದ್ರೆ ಸರ್ ಸಿಡ್ನಿ ರೌಲತ್ ರವರು ವಹಿಸಿದ್ರು. ಇದರ ಅಧ್ಯಕ್ಷತೆಯನ್ನು ವಹಿಸಿದರು. ಯಾವುದರ ಅಧ್ಯಕ್ಷತೆ? ರೌಲತ್ ಕಾಯ್ದೆಯ ಅಧ್ಯಕ್ಷತೆಯನ್ನು ಸರ್ ಸಿಡ್ನಿ ರೌಲತ್ ರವರು ವಹಿಸಿದ್ದರು. ಈ ರೌಲತ್ ಕಾಯ್ದೆಯ ಉದ್ದೇಶ ಏನು ಅಂತ ಕೇಳಿದರೆ, ಶಂಕಿತ ವ್ಯಕ್ತಿಗಳನ್ನು ವಿಚಾರಣೆ ಇಲ್ಲದೆ ಬಂಧಿಸುವ ಅಧಿಕಾರ ಬ್ರಿಟಿಷ್ ಸರ್ಕಾರಕ್ಕೆ ಇತ್ತು. ಯಾವುದೇ ಕಾರಣ ಕೇಳಂಗಿಲ್ಲ, ರೀಸನ್ ಕೇಳಂಗಿಲ್ಲ, ಏನು ಕೇಳಂಗಿಲ್ಲ. ಶಂಕಿತ ವ್ಯಕ್ತಿಗಳನ್ನು ಯಾವುದೇ ರೀತಿ ವಿಚಾರಣೆ ಇಲ್ಲದೆ ಬ್ರಿಟಿಷ್ ಸರ್ಕಾರಕ್ಕೆ ಇತ್ತು. ಏನು ಅಧಿಕಾರ ಇತ್ತು? ಯಾವುದೇ ವಿಚಾರಣೆ ಇಲ್ಲದೆ ಅವರನ್ನು ಬಂಧಿಸುವ ಅಧಿಕಾರ ಬ್ರಿಟಿಷ್ ಸರ್ಕಾರಕ್ಕೆ ಇತ್ತು. ಆದ್ದರಿಂದ ಮಹಾತ್ಮ ಗಾಂಧೀಜಿಯವರು ಇದನ್ನು ಕಪ್ಪು ಕಾಯ್ದೆ ಅಂತ ಕರೆಯುತ್ತಾರೆ. ಯಾವುದನ್ನು? ರೌಲತ್ ಕಾಯ್ದೆಯನ್ನು ಮಹಾತ್ಮ ಗಾಂಧೀಜಿಯವರು ಕಪ್ಪು ಕಾಯ್ದೆ ಎಂದು ಕರೆದರು. ನೆಕ್ಸ್ಟ್ ಕ್ವಶನ್ನು ಸತ್ಯಮೇವ ಜಯತೆ ಎಂಬುದನ್ನು ಈ ಗ್ರಂಥದಿಂದ ಆರಿಸಿಕೊಳ್ಳಲಾಗಿದೆ. ಆಪ್ಷನ್ ಎ ಮಂಡೋಕ ಉಪನಿಷತ್ತಿನಿಂದ ಆಯ್ದುಕೊಳ್ಳಲಾಗಿದೆ. ಯಾವುದನ್ನು? ಸತ್ಯಮೇವ ಜಯತೆ ಎಂಬುದನ್ನು ಮಂಡೋಕ ಉಪನಿಷತ್ತಿನಿಂದ ಆರಿಸಿಕೊಳ್ಳಲಾಗಿದೆ. ಮಂಡೋಕ ಉಪನಿಷತ್ತು ಇದು ವೇದಾಂತದ ಮಹತ್ವದ ಸಂದೇಶವಾಗಿದೆ. ಯಾವುದು? ವೇದಾಂತದ ಮಹತ್ವದ ಸಂದೇಶವಾಗಿದೆ. ಯಾವುದು? ಮಂಡೋಕ ಉಪನಿಷತ್ತು. ಸತ್ಯಮೇವ ಜಯತೆ ಎಂಬುದು ಇದರ ಅರ್ಥ ಏನು ಅಂತ ಕೇಳಿದರೆ, ಇದರ ಅರ್ಥ ಸುಳ್ಳಿಗೆ ತಾತ್ಕಾಲಿಕ ಗೆಲುವು ಸಿಕ್ಕರೂ ಅಂತಿಮವಾಗಿ ಸತ್ಯವೇ ಗೆಲ್ಲುತ್ತದೆ ಎಂಬುದು ಸತ್ಯಮೇವ ಜಯತೆಯ ಅರ್ಥವಾಗಿದೆ. ಇದನ್ನು ಭಾರತದ
ರಾಷ್ಟ್ರ ಚಿಹ್ನೆ ಅಶೋಕನ ಸ್ತಂಭ ಚಿತ್ರದ ಕೆಳಭಾಗದಲ್ಲಿ ಬರೆಯಲಾಗಿದೆ ಯಾವುದನ್ನು? ಸತ್ಯಮೇವ ಜಯತೆ, ಸತ್ಯವೊಂದೇ ಗೆಲ್ಲುತ್ತದೆ ಎಂಬುದನ್ನು ರಾಷ್ಟ್ರ ಚಿಹ್ನೆಯಾದ ಅಶೋಕನ ಸ್ತಂಭ ಚಿತ್ರದಲ್ಲಿ ಕೆಳಗಡೆ ಬರೆಯಲಾಗಿದೆ. ನೆಕ್ಸ್ಟ್ ಕ್ವೆಶನ್, ಮೂರನೆಯ ಪ್ರಶ್ನೆ. ಇದು ಸ್ವಲ್ಪ ಡೌಟ್ ಇದೆ, ನೆಕ್ಸ್ಟ್ ಕ್ಲಾಸಲ್ಲಿ ಕ್ಲಿಯರ್ ಮಾಡ್ತೀವಿ. ನೆಕ್ಸ್ಟ್ ಕ್ವೆಶನ್, ನಾಲ್ಕನೆಯ ಪ್ರಶ್ನೆ. ಗಾಂಧಾರ ಕಲೆಯನ್ನು ಇವರ ಆಳ್ವಿಕೆಯಲ್ಲಿ ಪರಿಚಯಿಸಲಾಯಿತು. ಯಾರ ಆಳ್ವಿಕೆಯಲ್ಲಿ ಗಾಂಧಾರ ಕಲೆಯನ್ನು ಪರಿಚಯಿಸಲಾಯಿತು ಅಂದರೆ ಇದು ಕುಶಾನರಿಗೆ ಸಂಬಂಧಿಸಿದ ಕುಶಾನರಿಗೆ ಇದು ಮುಖ್ಯವಾಗಿ ಕುಶಾನರ ವಂಶದ ಕಾಲದಲ್ಲಿ ಅಭಿವೃದ್ಧಿ ಹೊಂದಿತು. ಅವರಲ್ಲಿ ಶ್ರೇಷ್ಠ ದೊರೆ ಯಾರು ಅಂದರೆ ಕಾನಿಷ್ಕ. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಕಾನಿಷ್ಕ ಸರಿಯಾದ ಉತ್ತರವಾಗಿದೆ. ಗಾಂಧಾರ ಕಲೆಯು ಒಂದು ಪ್ರಮುಖ ಪ್ರಾಚೀನ ಭಾರತೀಯ ಕಲೆ ಶೈಲಿಯಾಗಿದೆ. ಇದು ಗೌತಮ ಬುದ್ಧ ಧರ್ಮಕ್ಕೆ ಸಂಬಂಧಿಸಿದ ಶಿಲ್ಪಕಲೆಯಾಗಿ ಪ್ರಸಿದ್ಧಿಯಾಗಿದೆ. ಗೌತಮ ಬುದ್ಧನ ಧರ್ಮಕ್ಕೆ ಸಂಬಂಧಿಸಿದ ಶಿಲ್ಪಕಲೆಯಾಗಿ ಪ್ರಸಿದ್ಧಿಯಾಗಿದೆ. ನೆಕ್ಸ್ಟ್ ಕ್ವೆಶನ್, ಗಾಂಧಿ ಇರ್ವಿನ್ ಒಪ್ಪಂದ ನಡೆದ ವರ್ಷ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ 1931 ಮಾರ್ಚ್ 5. 1931 ಮಾರ್ಚ್ 5ರಂದು ಗಾಂಧಿ ಮತ್ತು ಇರ್ವಿನ್ನರ ನಡುವೆ ಒಪ್ಪಂದ ನಡೆಯುತ್ತದೆ. ಗಾಂಧಿ ಮತ್ತು ಇರ್ವಿನ್ ಒಪ್ಪಂದವು 1931 ಮಾರ್ಚ್ 5ರಂದು ಮಹಾತ್ಮ ಗಾಂಧಿ ಮತ್ತು ಬ್ರಿಟಿಷ್ ಭಾರತದ ವೈಸರಾಯ್ ಲಾರ್ಡ್ ಇರ್ವಿನ್ನರ ನಡುವೆ ನಡೆದ ಒಪ್ಪಂದವಾಗಿದೆ. ಯಾವುದು? ಗಾಂಧಿ ಇರ್ವಿನ್ ಒಪ್ಪಂದವಾಗಿದೆ. ನೆಕ್ಸ್ಟ್ ಕ್ವೆಶನ್, ಸಾಶ 1524ರಲ್ಲಿ ಗೋವಾ ವೈಸರಾಯ್ ಆಗಿ ಭಾರತಕ್ಕೆ ಬಂದ ಪೋರ್ಚುಗೀಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ವಾಸ್ಕೋಡಿಗಾಮ ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್, ಇವರಲ್ಲಿ ಧರ್ಮ ಸುಧಾರಣೆಯ ಉಷಾತಾರೆ ಎನ್ನುವರು. ಯಾರನ್ನು ಉಷಾತಾರೆ ಎಂದು ಕರೆಯುತ್ತಾರೆ ಅಂದರೆ ಜಾನ್ ವೈಕ್ಲಿಪ್ಪನ್ನು ಉಷಾತಾರೆ ಎಂದು, ಧರ್ಮ ಸುಧಾರಣೆಯ ಉಷಾತಾರೆ ಎಂದು ಕರೆಯಲಾಗಿದೆ. ನೆಕ್ಸ್ಟ್ ಕ್ವೆಶನ್, ಎಡ್ಮಂಡ್ ಸ್ಪಿನ್ನರ್ ರವರ ಕೃತಿಯನ್ನು ಗುರುತಿಸಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಪೆರಿಕ್ವಿನ್ ಎಂಬುದು ಸರಿಯಾದ ಉತ್ತರವಾಗಿದೆ. ಕ್ವೆಶನ್, ಕೆಳಕಂಡವರುಗಳಲ್ಲಿ ಮಾನವತಾವಾದದ ಪಿತಾಮಹ ಎಂದು ಪ್ರಸಿದ್ಧರಾದವರನ್ನು ಗುರುತಿಸಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಪೆಟ್ರಾರ್ಕ್ ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಕ್ವೆಶನ್, ಫರ್ಡಿನೆಂಡ್ ಮೆಗಾಲಾನ್ ಮರಣದ ನಂತರ ವಿಕ್ಟೋರಿಯಾ ಹಡಗಿನ ನಾಯಕತ್ವ ವಹಿಸಿ ಪ್ರಯಾಣವನ್ನು ಮುಂದುವರೆಸಿದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಜಾನ್ ಸೆಬಾಸ್ಟಿಯನ್ ಎಲ್ಕನೋ ಅವರು ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಕ್ವೆಶನ್, ಎರಡನೇ ಪಾಣಿಪತ್ ಯುದ್ಧ ನಡೆದ ವರ್ಷ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಸಾಶ 1556 ಸರಿಯಾದ ಉತ್ತರವಾಗಿದೆ. ಮೊಘಲ್ ಚಕ್ರವರ್ತಿಯಾದ ಅಕ್ಬರ್ ಮತ್ತು ಹಿಂದೂ ರಾಜ ಹೇಮುವಿನ ನಡುವೆ ಎರಡನೇ ಪಾಣಿಪತ್ ಯುದ್ಧ ನಡೆಯುತ್ತದೆ. ಯಾರು? ಅಕ್ಬರ್ ಮತ್ತು ಹೇಮುವಿನ ನಡುವೆ ಎರಡನೇ ಪಾಣಿಪತ್ ಕದನ ನಡೆಯುತ್ತದೆ. ನೆಕ್ಸ್ಟ್ ಕ್ವೆಶನ್, ಪುನರ್ಜೀವನ ಚಳುವಳಿ ಪ್ರಥಮ ಬಾರಿಗೆ ಪ್ರಾರಂಭವಾದ ದೇಶ ಇಟಲಿ. ಪುನರ್ಜೀವನ ಚಳುವಳಿಯು ಪ್ರಥಮ ಬಾರಿಗೆ ಪ್ರಾರಂಭವಾದ ದೇಶ ಇಟಲಿ ಆಗಿದೆ. ನೆಕ್ಸ್ಟ್ ಕ್ವೆಶನ್, ರಿಸಾರ್ಜ್ಮೆಂಟೊ ಪತ್ರಿಕೆಯನ್ನು ಪ್ರಾರಂಭಿಸಿದವರು. ಇದಕ್ಕೆ ಸರಿಯಾದ ಉತ್ತರ ಕೌಂಟ್ ಕೆವೋರ್ ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಕ್ವೆಶನ್, ಕಾಳಿದಾಸನ ಈ ಕೆಳಗಿನ ಕೃತಿಗಳಲ್ಲಿ ಯಾವುದು ಮಹಾಕಾವ್ಯ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಕುಮಾರ ಸಂಭವ. ಕಾಳಿದಾಸನ ಕೃತಿಗಳಲ್ಲಿ ಮಹಾಕಾವ್ಯವಾಗಿ ಕುಮಾರ ಸಂಭವವು ಕಂಡುಬರುತ್ತದೆ. ನೆಕ್ಸ್ಟ್ ಕ್ವೆಶನ್, ಉಡುಪಿಯಲ್ಲಿ ಮಧ್ವಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟಿರುವ ಕೃಷ್ಣನ ವಿಗ್ರಹವು ಈ ಸ್ಥಳದಿಂದ ತರಲ್ಪಟ್ಟಿದೆ ಎಂದು ನಂಬಲಾಗಿದೆ. ಆಪ್ಷನ್ ಡಿ, ಗೋಪಿಚಂದನದಿಂದ ಉಡುಪಿಯಲ್ಲಿ ಮಧ್ವಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟಿರುವ ಕೃಷ್ಣನ ವಿಗ್ರಹವು ಈ ಗೋಪಿಚಂದನದಿಂದ ತರಲ್ಪಟ್ಟಿದೆ ಎಂದು ನಂಬಲಾಗಿದೆ. ನೆಕ್ಸ್ಟ್ ಕ್ವೆಶನ್,
ಎರಡನೇ ದೇವರಾಯನ ಪ್ರೌಢದೇವರಾಯ ಶೂರ ದಂಡನಾಯಕನಾಗಿದ್ದವನು. ಆಪ್ಷನ್ ಬಿ ದಂಡೇಶ ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದವರು. ಆಪ್ಷನ್ ಡಿ ಜ್ಯೋತಿಬಾ ಫುಲೆಯವರು. ಸತ್ಯಶೋಧಕ ಸಮಾಜವನ್ನು ಜ್ಯೋತಿಬಾ ಫುಲೆಯವರು ಮಹಾರಾಷ್ಟ್ರದಲ್ಲಿ 1873ರಲ್ಲಿ ಸ್ಥಾಪನೆ ಮಾಡ್ತಾರೆ. ಯಾವುದನ್ನು? ಸತ್ಯಶೋಧಕ ಸಮಾಜವನ್ನು ಮಹಾರಾಷ್ಟ್ರದಲ್ಲಿ 1873ರಲ್ಲಿ ಜ್ಯೋತಿಬಾ ಫುಲೆಯವರು ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್ ಆಪ್ಷನ್ ಡಿ ಸರಿಯಾದ. ನೆಕ್ಸ್ಟ್ ಕ್ವಶನ್ 1858ರ ಮಹಾರಾಣಿ ಘೋಷಣೆಯು ಇದನ್ನು ಒಳಗೊಂಡಿರಲಿಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತೀಯರು ಬ್ರಿಟಿಷರ ಆಡಳಿತದಲ್ಲಿ ಭಾಗವಹಿಸುವಂತೆ ಒತ್ತಾಯಿಸಲ್ಪಟ್ಟರು. ಇದಕ್ಕೆ ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಕ್ವಶನ್ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದ್ದ ಏಕೈಕ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಜರುಗಿದ್ದು. ಆಪ್ಷನ್ ಡಿ ಬೆಳಗಾವಿಯಲ್ಲಿ ಜರುಗುತ್ತದೆ. 1924ರಲ್ಲಿ ಜರುಗುತ್ತದೆ. ಯಾವುದು? ಬೆಳಗಾವಿ ಅಧಿವೇಶನ. ಬೆಳಗಾವಿ ಅಧಿವೇಶನದಲ್ಲಿ ಗಾಂಧೀಜಿಯವರ ಅಧ್ಯಕ್ಷತೆ ವಹಿಸಿದ್ದ ಏಕೈಕ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನವಾಗಿದೆ. ನೆಕ್ಸ್ಟ್ ಕ್ವಶನ್ ವಿಲಿಯಂ ಜೋನ್ಸ್ ರವರು ಸ್ಥಾಪಿಸಿದ್ದು ಏಷಿಯಾಟಿಕ್ ಸೊಸೈಟಿ. ಆಪ್ಷನ್ ಇ ಏಷಿಯಾಟಿಕ್ ಸೊಸೈಟಿಯನ್ನು ವಿಲಿಯಂ ಜೋನ್ಸ್ ರವರು ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ ವೇದ ಕಾಲದಲ್ಲಿ ಕ್ಷೇತ್ರ ಎಂದರೆ ಸಾಗುವಳಿ ಭೂಮಿ. ವೇದಗಳ ಕಾಲದಲ್ಲಿ ಕ್ಷೇತ್ರ ಎಂದರೆ ಸಾಗುವಳಿ ಭೂಮಿಯಾಗಿದೆ. ನೆಕ್ಸ್ಟ್ ಕ್ವಶನ್ ಗೌತಮ ಬುದ್ಧನು ಬೋಧಿಸಿದ್ದು. ಆಪ್ಷನ್ ಬಿ ಪಾಲಿಯಲ್ಲಿ. ಗೌತಮ ಬುದ್ಧನು ಪ್ರಥಮ ಬೋಧನೆಯನ್ನು ಪಾಲಿಯಲ್ಲಿ ಬೋಧನೆ ಮಾಡ್ತಾನೆ. ನೆಕ್ಸ್ಟ್ ಕ್ವಶನ್ ಮೆನ್ಸೇವಿಕರ ವಿಜಯ ಸಾಧಿಸಿದ ನಂತರ ರಷ್ಯಾ ದೇಶವನ್ನು ಹೀಗೆ ಘೋಷಿಸಿದರು. ಏನೆಂದು ಘೋಷಿಸಿದರು ಅಂದ್ರೆ ಆಪ್ಷನ್ ಡಿ ಪ್ರಜಾಪ್ರಭುತ್ವವಾದಿ ಗಣರಾಜ್ಯ ಎಂದು ಘೋಷಣೆ ಮಾಡ್ತಾರೆ. ಪ್ರಜಾಪ್ರಭುತ್ವವಾದಿ ಗಣರಾಜ್ಯ ಎಂದು ಘೋಷಣೆ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್ ಸಿಂಧೂ ನದಿ ಕಣಿವೆಯ ನಾಗರಿಕತೆ ಮತ್ತು ಮೆಸೊಪೊಟೇಮಿಯಾ ನಾಗರಿಕತೆಗಳ ನಡುವಿನ ಸಂಬಂಧಗಳನ್ನು ದೃಢೀಕರಿಸಿದ ಅಂಶ. ಆಪ್ಷನ್ ಬಿ ಸರಿಯಾದ ಉತ್ತರವಾಗಿದೆ. ಮೆಸೊಪೊಟೇಮಿಯಾದಲ್ಲಿ ದೊರೆತ ಸಿಂಧೂ ನಾಗರಿಕತೆಯ ಮುದ್ರೆಗಳು ಸರಿಯಾದ ಉತ್ತರವಾಗಿದೆ. ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ ಮರಾಠ ಒಕ್ಕೂಟದ ಮುಖ್ಯಸ್ಥರು ಯಾರಾಗಿದ್ದರು? ಹೋಳ್ಕರ್ ಮರಾಠ ಒಕ್ಕೂಟದ ಮುಖ್ಯಸ್ಥರು ಆಗಿರುತ್ತಾರೆ. ನೆಕ್ಸ್ಟ್ ಕ್ವಶನ್ ಹಾಗೆ ಕೊನೆಯ ಪ್ರಶ್ನೆ ಕಪ್ಪು ಕೋಣೆಯ ದುರಂತದ ಬಗ್ಗೆ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿಲ್ಲ ಅಂತ ಕೇಳಿದರೆ ಆಪ್ಷನ್ ಎ ಸಿರಾಜ್ ಉದ್ ದೌಲನು 146 ಬ್ರಿಟಿಷರನ್ನು ಸೆರೆಮನೆಗೆ ಹಾಕಿದನು ಸರಿಯಾಗಿದೆ. ಸೆರೆವಾಸಿಗಳಿಗೆ ಸಾಕಷ್ಟು ಆಹಾರ ಹಾಗೂ ನೀರನ್ನು ಒದಗಿಸದೇ ಇದ್ದ ಕಾರಣ 123 ಸೆರೆವಾಸಿಗಳು ಮೃತಪಟ್ಟರು ತಪ್ಪಿದೆ ಇದು. ಆಪ್ಷನ್ ಸಿ ಬ್ರಿಟಿಷ್ ಸೆರೆವಾಸಿಗಳನ್ನು ಚಿಕ್ಕ ಕೋಣೆಯೊಂದರಲ್ಲಿ ಬಂಧಿಸಲ್ಪಟ್ಟಿದ್ದರಿಂದ ಉಸಿರುಗಟ್ಟಿ 123 ಜನರು ಸತ್ತು ಹೋದರು ಸರಿಯಾಗಿದೆ. ಆಪ್ಷನ್ ಡಿ ಲಾಸ್ಟ್ ಕಪ್ಪು ಕೋಣೆ ದುರಂತವು ಕಾಲ್ಪನಿಕ ಘಟನೆ ಎಂದು ಕೆಲವು ಇತಿಹಾಸಕಾರರು ನಂಬುತ್ತಾರೆ. ಇದು ಸರಿಯಾಗಿದೆ. ಸರಿಯಾಗಿಲ್ಲದ್ದು ಯಾವುದು ಅಂದರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಕಪ್ಪು ಕೋಣೆ ದುರಂತದ ಬಗ್ಗೆ ಕೆಳಗಿನಗಳಲ್ಲಿ ಯಾವುದು ಸರಿಯಾಗಿಲ್ಲ ಅಂತ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಸೆರೆವಾಸಿಗಳಿಗೆ ಸಾಕಷ್ಟು ಆಹಾರ ಹಾಗೂ ನೀರನ್ನು ಒದಗಿಸದೇ ಇದ್ದ ಕಾರಣ 123 ಸೆರೆವಾಸಿಗಳು ಮೃತಪಟ್ಟರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸರಿಯಾದ ಉತ್ತರವಾಗಿದೆ. ಈ ಸಂಚಿಕೆಯನ್ನು ಮುಕ್ತಾಯ ಮಾಡೋಣ. ಎಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.